ಹಲೋ ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ನಾವೆಲ್ಲ ಇವಾಗ ಕ್ಯಾಶ್ಲೆಸ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಿರೋದು UPI ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಮುಖಾಂತರವಾಗಿ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಆ್ಯಪ್ಗಳ ಮುಖಾಂತರ ನಾವು ವಹಿವಾಟನ್ನು ನಡೆಸ್ತಾ ಇದ್ದೀವಿ. ಈಗ NPCI ಅಂದರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೆಲವೊಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಈ ಹಿಂದೆ ನಾವು ಟೆಕ್ನಿಕಲ್ ಇಶ್ಯೂಸ್ ಹಾಗೇನೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ರಿಸೀವ್ ಮಾಡ್ಕೊಳ್ಳೋದಿರಲಿ ಅಮೌಂಟ್ ಅಥವಾ ಕಳಿಸಿದಂಥ ಅಮೌಂಟ್ ಲೇಟ್ ಆಗಿ ನಮಗೆ ಸಿಕ್ಕಿರುವಂಥ ಪ್ರಮೇಯ ಅಥವಾ ನಾವು ಕಳಿಸಿದವ್ರಿಗೆ ಸಿಕ್ಕಿರುವಂಥ ಸಿಚುವೇಶನನ್ನು ಫೇಸ್ ಮಾಡಿದ್ವಿ. ಬಟ್ ಈಗ ಅಂತಹ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಒಂದಿಷ್ಟು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಅದ್ರ ಪ್ರಕಾರ ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಿದಾಗ ಅಥವಾ ನಮ್ಗೆ ಯಾರಾದರೂ ಅಮೌಂಟ್ ಕಳಿಸಿದಾಗ ಜಸ್ಟ್ 10 ಸೆಕೆಂಡ್ಸಲ್ಲಿ ಅದು ಇನ್ನು ಮುಂದೆ ನಮ್ಮ ಅಕೌಂಟ್ಗೆ ಬರುತ್ತೆ. ಹಾಗೇನೆ ಆಟೋ ಪೇಗೂ ಕೂಡ ಕಠಿಣ ನಿಯಮಗಳನ್ನ ಜಾರಿಗೆ ತರಲಾಗ್ತಿದೆ. ಇನ್ನು ನೀವು ಜುಲೈ 31 ಒಳಗಾಗಿ ಅಪ್ಗ್ರೇಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಇರುವಂಥ ಆ್ಯಪ್ಗಳನ್ನು.